ನಾವು ಶಿವಮೊಗ್ಗ ಜಿಲ್ಲಾ ಕೆಆರ್ಎಸ್ ಪಕ್ಷದಿಂದ ಅದೇ ರೀತಿಯಾಗಿ ಭದ್ರಾವತಿ ಸಾರ್ವಜನಿಕರು ಮತ್ತೆ ಈ ದೇಶದ ಸೈನಿಕರ ಮೇಲೆ ಅತಿ ಹೆಚ್ಚು ವಿಶ್ವಾಸ ನಂಬಿಕೆ ಮತ್ತೆ ಅವರನ್ನ ನಂಬ್ಕೊಂಡಿರುವಂತ ಭದ್ರಾವತಿಯ ಎಲ್ಲಾ ಸಾರ್ವಜನಿಕರ ಪರವಾಗಿ ಇವತ್ತು ಒಂದು ಆಗ್ರಹ ಮಾಡ್ತಾ ಇದೀವಿ. ಏನ್ ವಿಚಾರ ಅಂತ ಅಂದ್ರೆ ಇವತ್ತು ಜುಲೈ 26 ಈ ಜುಲೈ 26ನ ಕಾರ್ಗಿಲ್ ವಿಜಯ್ ದಿವಸ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಕಾರಣ ಏನು ಅಂತ ಅಂದ್ರೆ 1999ರಲ್ಲಿ ನಡೆದಂತ ಲಡಾಖ್, ಈಗ ಎಲ್ಲಾರು ಯುವಕರು ನೋಡ್ತಾ ಇರ್ಬೋದು, ಕಾರ್ ತಗೊಂಡು ಬೈಕ್ ತಗೊಂಡು ಇಲ್ಲಿಂದ ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡಿ ಕಾರ್ಗಿಲ್ಗೆ ಹೋಗಿ ಅಲ್ಲಿ ಒಂದು ಬಾವುಟವನ್ನು ಹಾರಿಸಿ ಬರ್ತಾರೆ. ಅದಕ್ಕೆ ಕಾರಣ ಏನು ಅಂದ್ರೆ ಕಾರ್ಗಿಲ್ ವಿಜಯ್ ದಿವಸ್. ಅಲ್ಲಿ ನಮ್ಮ ಭಾರತದಕ್ಕೂ ಮತ್ತೆ ಪಾಕಿಸ್ತಾನದಕ್ಕೂ ನಡೆದಂತ ಯುದ್ಧದಲ್ಲಿ ಅವತ್ತು ಭಾರತದವರು ಜಯ ಗಳಿಸಿದ ದಿನವನ್ನ ಕಾರ್ಗಿಲ್ ವಿಜಯ್ ದಿವಸ ಅಂತ ಪ್ರತಿ ವರ್ಷ ಜುಲೈ 26ನೇ ತಾರೀಕು ಅದನ್ನ ಆಚರಣೆ ಮಾಡ್ತಾರೆ. ಆ ಯುದ್ಧದಲ್ಲಿ ಸಾವಿರಾರು ಜನ ಸೈನಿಕರು ಯುದ್ಧದಲ್ಲಿ ಗೆದ್ದಿ ತಮ್ಮ ಪ್ರಾಣವನ್ನು ಕೊಟ್ಟು ಇದ್ ಮಾಡಿರ್ತಾರೆ. ಅದೇ ರೀತಿಯಾಗಿ ನಮ್ಮ ದೇಶಕ್ಕೋಸ್ಕರ ಪ್ರಾಣವನ್ನು ಕೊಟ್ಟಂತ ಯೋಧರಿಗೆ ಮತ್ತೆ ಗೆದ್ದಿರುವಂತ ಒಂದು ಸಂಭ್ರಮಾಚರಣೆಗೆ ಕಾರ್ಗಿಲ್ ವಿಜಯ್ ದಿವಸವನ್ನು ಆಚರಣೆ ಮಾಡ್ತೀವಿ. ಇವತ್ತಿನ ದಿವಸ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ರಾಷ್ಟ್ರದ ಪ್ರಧಾನ ಮಂತ್ರಿಗಳು ಈ ದಿನವನ್ನ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಅದೇ ರೀತಿಯಾಗಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಈ ಕಾರ್ಯಕ್ರಮ ಆಗ್ಬೇಕು. ನೀವು ರಾಷ್ಟ್ರೀಯ ಹಬ್ಬಗಳ ಸಮಿತಿ ಒಳಗಡೆ ಈ ದಿನವನ್ನು ಸೇರಿಸಿ ಅಲ್ಲಿ ರಾಜ್ಯ ನಮ್ಮ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಂತ ಸೈನಿಕರಿಗೆ ಒಂದು ಗೌರವ ಸಲ್ಲಿಸೋದಕ್ಕೆ ಸಾರ್ವಜನಿಕರಿಗೆ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಸಿಗುತ್ತೆ ಅಂತ ಕೇಳ್ಕೊಂತ ಇದು ನಮ್ಮ ಆಗ್ರಹನು ಸಮೇತ ಆಗಿದೆ. ಶಾಲಾ ಕಾಲೇಜುಗಳಲ್ಲೂ ಈ ವಿಜಯ ದಿವಸವನ್ನ ಆಚರಿಸಬೇಕು, ಕಾರ್ಗಿಲ್ ವಿಜಯ ದಿವಸವನ್ನ ಆಚರಿಸಬೇಕು ಅನ್ನೋದು ನಮ್ಮ ಆಗ್ರಹ ಆಗಿದೆ. ಅದೇ ರೀತಿಯಾಗಿ ನಮ್ಮ ಭದ್ರಾವತಿಯ ಸಾರ್ವಜನಿಕರು ಮತ್ತೆ ನಮ್ಮ ತಿರುಮಲ ಚಾರಿಟಬಲ್ ಫೌಂಡೇಶನ್ ಅವರು ಮತ್ತೆ ನಮ್ಮ ಯುವ ನಾಯಕರು ತ್ಯಾಗರಾಜ್ ಅವರು, ನಮ್ಮ DSS ಮುಖಂಡರಾದ ನಾಗರಾಜ್ ಅವರು ಎಲ್ಲರೂ ಸಮೇತ ಇವತ್ತು ಬಂದು ಈ ಒಂದು ಕಾರ್ಯಕ್ರಮವನ್ನ ನಮ್ಮ ತಹಶೀಲ್ದಾರಿ ಕೂಡ ಅನ್ಕೊಂಡು ಇವತ್ತು 4ನೇ ಶನಿವಾರ ರಜಾ ದಿನ ಆಗಿರೋದ್ರಿಂದ ಅಲ್ಲಿ ಶಾಲೆ ಕಚೇರಿ ಬಂದಾಗಿದೆ. ಆದ್ರೆ ಮುಂದಿನ ದಿವಸದಲ್ಲಿ ಇದಕ್ಕೊಂದು ಮನವಿ ಪತ್ರ ಕೊಡ್ತೀವಿ ರಾಜ್ಯ ಸರ್ಕಾರಕ್ಕೆ. ಪ್ರತಿ ಜುಲೈ 26ನೇ ತಾರೀಕು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ರಾಷ್ಟ್ರೀಯ ಹಬ್ಬಗಳ ಸಮಿತಿ ಒಳಗಡೆ ಈ ದಿನವನ್ನ ಸೇರಿಸಿ ಆಚರಣೆ ಮಾಡಬೇಕು ಅನ್ನೋದು ನಮ್ಮ ಆಗ್ರಹ ಆಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಸಲ್ಮಾನ್ ಅವ್ರು ಮಾತಾಡ್ತಾರೆ. ನೋಡಿ ಸ್ನೇಹಿತರೆ, ಎಲ್ಲರೂ ಲವರ್ಸ್ ಡೇ, ಹಗ್ ಡೇ, ಆ ಡೇ, ಈ ಡೇ ಅಂತ ಮಾಡ್ಕೊಂತೀರಾ. ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಆದ್ರೂ ನಮ್ಮ ದೇಶಕ್ಕಾಗಿ ಹೋರಾಡ್ತಾ ಇರೋ ಸೈನಿಕರಿಗೆ ನೀವು ಈ ಡೇ ಅಂತ ಮಾಡಲೇಬೇಕು. ವರ್ಷಕ್ಕೆ ಒಂದ್ಸಲಿ ಆದ್ರೂ ಮಾಡಿ, ಇದೆ ನನ್ನ ಪ್ರಾರ್ಥನೆ. बोलो भारत माता के, बोलो भारत माता के।